ನಮಸ್ಕಾರ, ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ದಾಸರಳ್ಳಿ ಕ್ಷೇತ್ರದ ಬಾಗಲಗುಂಟೆಯಲ್ಲಿನ ಎಂಇಐ ಆಟದ ಮೈದಾನದಲ್ಲಿ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ವತಿಯಿಂದ ಬೃಹತ್ ಸ್ವದೇಶಿ ಮೇಳ ಚಾಲನೆಗೊಂಡಿದ್ದು, ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜುರವರು, ಪರಮಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡರು, ಖ್ಯಾತ ಚಿಂತಕರಾದ ಶ್ರೀ ಚಕ್ರವರ್ತಿ ಸೂಲಿಬೇಲೆಯವರು ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಿ ಚಾಲನೆ ನೀಡಿದರು. ಸರ್, ನನ್ನ ಹೆಸರು ಶ್ರೀಕರ್ ಅಂತ. ನಾವು ಸಾಗರದವರು. ಹೊಸನಗರ ತಾಲೂಕಿನ ಕಮದೂರು ಅನ್ನೋಲ್ಲಿ ಒಂದು 6 ವರ್ಷ ಹಿಂದೆ ನಮ್ಮದೊಂದು ಫ್ಯಾಕ್ಟ್ರಿ ಶುರು ಮಾಡಿದ್ವಿ. ಫ್ಯಾಕ್ಟ್ರಿ ಅಂದರೆ ದೇಸಿ ಹಸುವಿನ ಬೆಣ್ಣೆಯನ್ನು ಮೆಲ್ಟ್ ಮಾಡಿ ತುಪ್ಪ ಮಾಡೋದು. ಅದನ್ನು ತಂದು ಬೆಂಗಳೂರಲ್ಲಿ ಸೇಲ್ ಮಾಡ್ತಾಯಿದ್ವಿ. ಈಗ 1 ಇಯರ್ ಬ್ಯಾಕು ನಾವು ವಿದ್ಯಾರಣ್ಯಪುರದ ಸಪ್ತಗಿರಿ ಲೇಔಟಲ್ಲೇ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿದ್ದೀವಿ. ಸೊ ಯಾರಾದರೂ ಲೋಕಲ್ ಅವ್ರು ಬಂದು ಫ್ಯಾಕ್ಟ್ರಿನ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಫ್ಯಾಕ್ಟ್ರಿ ಔಟ್ಲೆಟ್ ಇದೆ, ಅಲ್ಲಿ ಬಂದು ತೊಗೋಬೋದು. ಮತ್ತು ನಮ್ಮ ಐಟಮ್ಗಳು ಅಂದರೆ ಮಲೆನಾಡು ಭಾಗದ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿರ್ತಕ್ಕಂಥ ಐಟಮ್ಗಳು. ಒಂದನೇದಾಗಿ ಫಸ್ಟ್ ನಾವು ಸೇಲ್ ಮಾಡ್ತಾ ಇರ್ತಕ್ಕಂಥದ್ದು ದೇಸಿ ಹಸುವಿನ ಬೆಣ್ಣೆಯನ್ನು ಮೆಲ್ಟ್ ಮಾಡಿ ತುಪ್ಪ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ. ಅದೇ ಥರ ಅರಿಶಿಣ ಇದೆ, ಆರ್ಗ್ಯಾನಿಕ್ ಅರಿಶಿಣದಲ್ಲಿ ಸಾಕಷ್ಟು ವೆರೈಟಿ ಇರುತ್ತೆ. ಅಸ್ಸಾಮಿಂದ ರೂಟ್ ತರಿಸಿ ಬೆಳೆಸಿ ಮಾಡಿರ್ತಕ್ಕಂಥ ಅರಿಶಿಣ. ಆಮೇಲೆ ಪೆಪ್ಪರಲ್ಲಿ ಮಲೆನಾಡಿನ ತಳಿ ಬಂದು ಕರಿಮುಂಡ, ಅದು ನಮ್ಮ ಭಾಗದಲ್ಲಿ ಮಳೆಗೆ ಹೊಂದ್ಕೊಂಡು ಚೆನ್ನಾಗಿ ಬೆಳೀತದೆ, ಒಳ್ಳೆ ಫ್ಲೇವರ್ ಇರುತ್ತೆ. ಹಾಗಾಗಿ ಅದನ್ನು ನಾವು ಪೌಡ್ರ್ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ, ಸೀಡನ್ನು ಸೇಲ್ ಮಾಡ್ತಾಯಿದ್ದೀವಿ. ಜಿಂಜರ್ ಪೌಡರ್ ಇದೆ. ಮತ್ತು ಹಾಗೆ ಅಪ್ಪೆಮಿಡಿ ಉಪ್ಪಿನಕಾಯಿ ಬಂದು ಶಿವಮೊಗ್ಗ ಜಿಲ್ಲೆಯ ಅರಸಾಳು ಫೇಮಸ್. ಸೊ ಅರಸಾಳಲ್ಲೇ ನಾವೇನು ಮಾಡ್ತೀವಿ, ಮಿಡಿಯನ್ನು ಪರ್ಚೇಸ್ ಮಾಡಿ ಉಪ್ಪಿನಕಾಯಿ ಹಾಕಿ ಮಾರ್ತಾ ಇರ್ತಕ್ಕಂಥದ್ದು. ಮತ್ತು ಜೋನಿ ಬೆಲ್ಲ ಇದೆ. ಜೋನಿ ಬೆಲ್ಲ ಮಲೆನಾಡಲ್ಲಿ HMT ಕಬ್ಬನ್ನು ಬಾಯ್ಲ್ ಮಾಡಿ ಮಾಡ್ತಾ ಇರೋಂಥದ್ದು. ಅದು ಕೂಡ ನಮ್ಮ ಭಾಗದ ಫೇಮಸ್ ಐಟಮು. ಹಾಗೆ ಸೆಮಿ ಲಿಕ್ವಿಡ್ ಜಾಗ್ರಿ, ಅದು ಸಾಧಾರಣ ಯಾವ ಶಾಪಲ್ಲೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಈ ಜೋನಿ ಬೆಲ್ಲನ ಇನ್ನಷ್ಟು ಬಾಯ್ಲ್ ಮಾಡಿದವಾಗ ಅದು ಸೆಮಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಸೇಲ್ ಮಾಡ್ತಾಯಿದ್ದೀವಿ. ಹಾಗೆ ಬಲ್ಲಮೃತ್ ಅಂತ ಒಂದು ಐಟಮ್ ಇದೆ. ಅದು ನಮ್ಮ ಫ್ಯಾಕ್ಟ್ರಿಯಲ್ಲೇ ಎಲ್ಲ ಥರದ ಸೀಡ್ಸ್ ಅಂದರೆ ಪಂಪ್ಕಿನ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ ಸೀಡ್ಸು, ಆಮೇಲೆ ಎಲ್ಲ ಥರದ ಡ್ರೈ ಫ್ರೂಟ್ಸು, ಇದನ್ನೆಲ್ಲ ನಮ್ಮ ಹೆಬ್ಬೈಲ್ ದೇಸಿ ತುಪ್ಪದಲ್ಲೇ ಹುರಿದು ಇದಕ್ಕೆ ಕೋಕೋನಟ್ ಜಾಗ್ರಿಯನ್ನು ಹಾಕಿದ್ದೀವಿ. ಅಂದರೆ ಯಾವುದೇ ಕೇನ್ ಶುಗರ್ ಆಗಲಿ ಅಥವಾ ಏನು ಬೆಲ್ಲ ಆಗಲಿ ಯೂಸ್ ಮಾಡ್ದೇ ಮಾಡಿರ್ತಕ್ಕಂಥದ್ದು. ಯಾವ ಡಯಾಬಿಟಿಸ್ ಪೇಷಂಟ್ ಬೇಕಾದ್ರೂ ತಿನ್ಬೋದು. 1 ಸ್ಪೂನ್ ಬಲ್ಲಮೃತ್ ತಿನ್ನೋದ್ರಿಂದ ಇಡೀ ಹೀಗೆ ಸಾಕಷ್ಟು ಐಟಮ್ ಇದೆ. ಕೋಕಮ್ ಜ್ಯೂಸಿಗೆ ಪುನರ್ಪುಳಿ ಅಂತ ತುಳುನಲ್ಲಿ ಕರೀತಾರೆ, ಬಿರಿಂಡಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅದನ್ನು ಕೂಡ ನಮ್ಮ ಸಂಸ್ಥೆಯಿಂದ ನಾವು ಸೇಲ್ ಮಾಡ್ತೀವಿ. ಈ ಥರದ ಐಟಮ್ಸ್ಗಳನ್ನು ನಮ್ಮ ಸಂಸ್ಥೆ ಅಂದರೆ ಹೆಬ್ಬೈಲ್ ಸಂಸ್ಥೆಯಿಂದ ನಾವು ಸೇಲ್ ಮಾಡ್ತೀವಿ. ನಮ್ಮ ಔಟ್ಲೆಟ್ ಬಗ್ಗೆ ನಾನು ಆವಾಗಲೇ ಹೇಳಿದೆ. ನೀವು ನಮ್ಮ ಔಟ್ಲೆಟ್ಗೆ ಬಂದು ಬೇಕಾದರೂ ತೊಗೋಬೋದು, ಇಲ್ಲಾಂದರೆ ನಮ್ಮದು ವೆಬ್ಸೈಟ್ ಇದೆ. ಸೊ www.hebbail.com ಅಂತ ಈ ವೆಬ್ಸೈಟಲ್ಲಿ ಆಗಿದ್ದಾದ್ರೂ ಕೂಡ ಇದೆಲ್ಲ ಐಟಮ್ ವಿತಿನ್ 5 ಡೇಸಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ. 750ಗಿನ್ನ ಜಾಸ್ತಿ ಅಮೌಂಟ್ದು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಇರೋದು. ಭಾರತದ ಯಾವುದೇ ಮೂಲೆಯಲ್ಲಿ ನೋಡಿ, ಇವತ್ತು ಇಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ. ನಮ್ಮದೆಲ್ಲ ಸ್ವದೇಶಿ ಪ್ರಾಡಕ್ಟ್ ಮಲೆನಾಡು ಭಾಗದಲ್ಲಿ. ಹಾಗಾಗಿ ಇವರೇ ಕಾಲ್ ಮಾಡಿಬಿಟ್ಟು ಸ್ವದೇಶಿ ಐಟಮನ್ನು ನೀವು ತಂದು ಸ್ಟಾಲ್ ಹಾಕಿ. ನಾವು ಸ್ಟಾಲ್ ಹಾಕಿದ್ದೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮತ್ತು ನಮಗೊಂದು ಹೆಮ್ಮೆ, ನಮ್ಮ ದೇಶದ ನಮ್ಮ ಊರಿನ ಪ್ರಾಡಕ್ಟನ್ನು ಜನರಿಗೆ ತಲುಪಿಸ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸ್ವದೇಶಿ ಉತ್ಪನ್ನಗಳಿಗೆ ಜನರು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಈ ಭಾಗದ ಜನ ಹೆಚ್ಚೆಚ್ಚು ಜನ ಬನ್ನಿ, ಇನ್ನಷ್ಟು ಜನ ನಮ್ಮನ್ನು ಬೆಳೆಸಿ, ಹಾಗೆ ಸ್ವದೇಶಿ ಉತ್ಪನ್ನಗಳನ್ನು ಬೆಳೆಸಿ. ಇದೇ ರೀತಿ ಆಯಾ ಭಾಗದಲ್ಲಿ ಸ್ವದೇಶಿ ಮೇಳಗಳನ್ನು ನಡೆಸ್ತಾನೆ ಇರ್ತಾರೆ. ಈ ಸಂಘಟನೆಯ ಮೇಳ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ. ಒಂದು ನೀರಾಗ್ಬೋದು, ಊಟ ಆಗ್ಬೋದು, ಒಂದು ಚೂರು ಧೂಳಿಲ್ಲ. ಇಂಥ ಫೀಲ್ಡಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾವು ನೆನೆಸೇ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಒಂದು ಸಾರಿ ಎಲ್ಲರೂ ವಿಸಿಟ್ ಕೊಡಲೇಬೇಕು. ಇವರ ಪಟ್ಟ ಶ್ರಮಕ್ಕೆ ಅವಾಗ ಮಾತ್ರ ಪ್ರತಿಫಲ ಅಂತ ಅಂದ್ಕೊಳ್ತೀವಿ. ಸ್ವದೇಶಿ ಉತ್ಪನ್ನಗಳನ್ನು ಬೆಳೆಸಿ ಅಂತ ಕೇಳ್ಕೊತಾ ಧನ್ಯವಾದ. ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.